कर्तुं सिद्धोत्साह सदैव यः सिद्धलिङ्गो वणिसोऽयं सिद्धलिङ्गो जगद्गुरो जगद्गुरो ದೇಶಾದ್ಯಂತ ಧರ್ಮ ತತ್ವವನ್ನು ಮೀರಿಸಿ ಪ್ರಚಾರ ಮಾಡಿ ಈ ಒಂದು ಪುರಾಣದ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀಮಧ್ವಜಯನಿ ಸದ್ಧರ್ಮ ಸೇವಾಸಾಧೀಶ್ವರ ಶ್ರೀ 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 ಸ್ವಾಮಿ ಜಗದ್ಗುರು ಸಿದ್ಧಲಿಂಗರಾಜೇಶ್ವರ ಮಹಾಸ್ವಾಮಿಗಳಿಗೆ ಮತ್ತೆ ರೇವಣ್ಣ ಉಳಿಸಿದಾಗೆ ಇವರು ಒಂದು ಮಾಲಾರ್ಪಣೆ ಮಾಡಬೇಕು ಅಂತ ಹೇಳಿ ಅವರಿಗೆ ವಿನಂತಿಸ್ತಾ ಇದ್ದಾರೆ. ಧರ್ಮಪ್ರದವಾದ ಪುರಾಣವನ್ನ
ಒಂದು ಮಾಲಾರ್ಪಣೆ ಮಾಡಬೇಕಂತ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಇದರೊಂದಿಗೆ ಇಂದಿನ ಮಾಲಾರ್ಪಣೆ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಪ್ರವಚನಕಾರರು ಯಥಾವತ್ತಾಗಿ ಪುರಾಣವನ್ನು ಮುನ್ನಡೆಸಬೇಕಂತೇಳಿ ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಶಿವಶಾಂಬಸೇ ನಮಃ. ಈಗ ಹೆಂಗಾಗೈತೆ ಪರಿಸ್ಥಿತಿ ಅಂದ್ರೆ ಈಗಾಗಲೇ ನೀವೆಲ್ಲ ಬೆಡ್ ಮೇಲೆ ಇರೋರು. ಈಗ ಹೇಳಿದ್ರಿ ಈಗಾಗಲೇ ಒಬ್ರಿಗೆ ಆಕಳಿಕೆ ಚಲೋ ಆಗ್ಯಾವ, ಬ್ಯಾಸರಿಕೆ ಇನ್ನ ಯಾಡಿಕೆ ಇಲ್ಲದ. ಆಮೇಲೆ ಹೇಳ್ತೇನೆ, ಎಲ್ಲರೂ ಜಯಘೋಷ ಮಾಡ್ರಿ. ಶಿವಸಾಂಬಸೇ ನಮಃ. श्री जगद्गुरु पंचाचार्य महाराज की, दारुकाचार्य महाराज की, श्री जगद्गुरु सिद्धेश्वर महाराज की, श्री सिद्धेश्वर महाराज की, इष्टांत शून्य कुंतर महाराज की. श्री गुरुभ्यो नमः. ಆರಂಭದಲ್ಲಿ ಆರಾಧ್ಯ ಗುರು ಶ್ರೇಷ್ಠರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ ಕ್ಷೇತ್ರನಾಗಿರುವ ಜಗದ್ಗುರು ನರಸಿದ್ದೇಶ್ವರರ ಪಾವನ ಸರಿಯಾಗಿ ಭಕ್ತಿಯಿಂದ ನತಮಸ್ತಕನಾಗಿ ಹಲವು ದಶಕಗಳ ಕಾಲ ಸಾಗಿ ಬಂದ ಈ ಪುರಾಣದ ಚರಿತ್ರ ನಾಯಕನಾಗಿರುವ ಕಲಿಯುಗದ ಕಾಮಧೇನು ಕಲ್ಪವೃಕ್ಷವಾಗಿ ನಡೆದಾಡಿರುವ ನೆಲವೆಲ್ಲ ಸುಕ್ಷೇತ್ರವನ್ನಾಗಿಸಿದ ಶ್ರೀಮದ್ ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗ ಭಗವತ್ಪಾದಗಳವರ ಪಾವನ ಚರಿತಾಮೃತಕ್ಕೆ ಕರ್ತಗತಿಗೆ ಭಕ್ತಿಯಿಂದ ನತಮಸ್ತಕನಾಗಿ ಈ ಕಾರ್ಯಕ್ರಮದ ಸಂಕಲ್ಪಕರ್ತಗಳಾಗಿ ನಿತ್ಯವೂ ಕೂಡ ನಮಗೆ ದರ್ಶನ ಆಶೀರ್ವಾದವನ್ನು ನೀಡುತ್ತಿರುವ ಜ್ಞಾನ ಪ್ರಕಾಶನ ಮಾನವಾಗಿ ಇಡೀ ನಾಡಿನ ದೇಶದ ತುಂಬೆಲ್ಲ ಸಂಚಾರ ಮಾಡುವ ಧರ್ಮೋಪದೇಶದ ಮಾತುಗಳನ್ನ ನಮಗೂ ನಿಮಗೂ ನಿತ್ಯವೂ ಕೂಡ ದಯಪಾಲಿಸುತ್ತಿರುವ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ 18 ಜಗದ್ಗುರು ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾವನ ಚರಣಾರವಿಂದಗಳಲ್ಲಿ ಭಕ್ತಿಯಿಂದ ನತಮಸ್ತಕನಾಗಿ ಸಂಗೀತದ ಸೇವೆಯನ್ನು ಸಲ್ಲಿಸುತ್ತಿರುವ ಹಿರಿಯರು ವಯೋವೃದ್ಧರು ಜ್ಞಾನವೃದ್ಧರಾಗಿರುವ ಶ್ರೀ ವೇದಮೂರ್ತಿ ಎಚ್ಚಮವಾಗಿ ಆಸ್ಥಾನ ಕಲಾವಿದರಲ್ಲಿ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ತಮರದ ಸಾಥಿಯಾಗಿರುವ ಸಿದ್ದು ಭಾಗ್ಯವಾಡಿಯವರೇ, ನೆರೆದಿರುವ ಪುರೋಹಿತ ವರ್ಗದವರೇ, ನಿರೂಪಣೆಯನ್ನು ಮಾಡಿರುವ GM ಜೋಶಿ ಅವರೇ, ಎಲ್ಲ ದಾರಿಗಳನ್ನು ತ್ಯಾಗ ಮಾಡಿ ಬಂದಿರುವ ಮಾತನಾಡದ ಮಾತೆಯರೇ, ಗಲಾಟೆ ಮಾಡದ ಮುತ್ತು ಮಕ್ಕಳೇ, ನಿಮ್ಮೆಲ್ಲರೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಅರ್ಪಿಸ್ತಾ ಶರಣಾರ್ಥಂದ್ರೆ ಇವೆಲ್ಲ ಹೊಸ ಅಟೆಂಡೆನ್ಸ್ ಬಂದಿದೆ. ಮೊದಲು ಹೊಸ ಅಡ್ಮಿಷನ್ ಇದಲ್ಲ. ನಾ ಶರಣಾರ್ಥಂದ್ರೆ ನೀವು ರೊಕ್ಕ ಕೊಡ್ಬೇಕು. ಏನ್ ಕೊಡ್ಬೇಕು? ಯಪ್ಪ ನಾಳೆ ಬರಂಗಿಲ್ಲ ರೊಕ್ಕ ಏನ್ ಬೇಡ, ವಾಪಸ್ ಏನ್ ಹೇಳ್ರಿ ಶರಣಾರ್ಥಿ ಅಂತ ಹೇಳಿ ಹೇಳ್ತಿರಲ್ಲ ಅಂದ್ರೆ ಎಲ್ಲರಿಗೂ ಶರಣಾರ್ಥಿಗಳು. ಇಲ್ಲ ನನಗೆ 2000 ಕೊಟ್ಟ, ಇದು ಅರ್ಥ ಮಾಡ್ರಿ. ಇವತ್ತೇ ಪ್ರೆಸಿಡೆಂಟ್ ಆಗಿರೋದ 4ನೇ ತಾರೀಕುವರೆಗೂ ಆಬ್ಸೆಂಟ್ ಆಗಬೇಡ್ರಿ. ಇವತ್ತು ಮತ್ತೆ ಗುಡಿ ತುಂಬೋದೇನ ಕಾರ್ಯಕ್ರಮ 16ನೇ ತಾರೀಕು ಐತಿ. ಅವತ್ತಾದ್ಮೇಲೆ ಮತ್ತೆ 4 ಮಂಗಳೂರು ಬಂದಿತ್ತು. ಆರಾಮಲ್ಲಿ ಅಂತ ಕಾಣುತ್ತೆ. ನಾ ಜರ್ತ ಬಿಡೋದಿಲ್ಲ, ಬೈಕ್ ತಗೊಂಡು ನಮ್ಮ ಗವಾಯಿ ಪ್ರತಿ ಮನೆಗೆ ಹೋಗಿ ನಾಳೆ ಮುಂಜಾನೆ ಕಡೆ ನಾಳೆ ಹಲ್ಲು ಬಿಡೋವಾಗ ಅಷ್ಟರು ಹೇಳ ನೀ 2-3 ರಾತ್ರಿ ಹೇಳಿದ್ರು ಬಿಡಾಕ್ ಹೋಗೋಣ ಅಂತ ಹೇಳಿದ. ಅವ್ರ ಆಶೀರ್ವಾದ ನಾಳೆ ಮನೆ ಅಂತ ಮುಂಜಾನೆ ಬೈಕ್ ತರೋದು ಕರೆನ. ಹಾಗಾಗಿ ನೀವೆಲ್ಲ ಬಂದಿರಲ್ಲ, ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಬರ್ತಕ್ಕಂಥ ಪ್ರಯತ್ನ ಮಾಡಿ ಅಂತಕ್ಕಂಥ ವಿಚಾರವನ್ನು ದೊಡ್ಡ ಕಾರ್ಯಕ್ರಮ ನಾ ಹೇಳಿದೆ. ಇದು ಕಾರ್ಯಕ್ರಮ ಮುಗಿಯೋ ಸಮಯ ಪ್ರಾರಂಭ ಮಾಡ್ತಕ್ಕಂಥ ಬಾಳತೆ ಮಾತಾಡಂಗಿಲ್ಲ, ಬರೀ 3 ತಾಸು ಮಾತಾಡ್ತೇನೆ. ಪರವಾಗಿಲ್ಲ, 1 ತಾಸೊಳಗೆ ಎಲ್ಲ ಕಾರ್ಯಕ್ರಮಗಳು ಮುಗಿಸ್ತಕ್ಕಂಥ ಪ್ರಯತ್ನವನ್ನು ನಾವು ನೀವೆಲ್ಲ ಮಾಡೋಣ ಅಂತಕ್ಕಂಥ ವಿಚಾರವನ್ನು ಈ ಪ್ರಸಕ್ತ ತಿಳಿಸಿ. ನಿನ್ನೆ ದಿವಸ ಬಂಗಾರ ನಾಯಕನಹಳ್ಳಿಯೊಳಗೆ ಹಿರೇಮಠದೊಡೆಯರಾಗಿರುವ ಚೆನ್ನಯ್ಯನವರು ಗುರುಸಿದ್ದಮ್ಮರ ಗರ್ಭಾಂಬುದಿಯೊಳಗೆ ಒಂದು ಕೂಸು ಜನನ ಆಯಿತು ಅಂತಕ್ಕಂಥ ವಿಚಾರವನ್ನ ನಾವು 3 ತಾಸು ಮಾತಾಡಂಗಿಲ್ಲ, ಕೂತ್ಕೋರ
ಅದಕ್ಕೆ ಹೋಗಿರ್ ಮತ್ತೆ ನೀವು ಹೋಗೋದಿದ್ರು ಒಬ್ಬರೇ ಇದ್ದವ್ರು ಹಿಂಗ್ ಮುಟ್ಟು ಹೋಗ್ಬಾರ್ದು ಅದ ನನಗೆ ಗೊತ್ತು ನೀವು ಹಿಂಗ್ ಮುಟ್ಟೋರು ಎಷ್ಟು ಮಂದಿ ಒಬ್ರು ಹೋಗ್ರಿ ಹಿಂಗ್ 4 ಮಂದಿ ಮುಟ್ಟಿರಂದ್ರೆ 4 ಮಂದಿ ಕರ್ಕೊಂಡು ಹೋಗಿರಂತ ಅರ್ಥ ನಿಮ್ಮನ್ನ ತಲೆ 4 ದಿನ ಆಗೈತಿ ಇಷ್ಟು ಮಂದಿ ಬಂದಿರಲ್ಲ 5ನೇ ದಿನ ಇವತ್ತು ನೀವೆಲ್ಲ ನೋಡಿದ್ರೆ ನಂಗೆ ಅನ್ಸತಿ 18 ಅಥವಾ 19ನೇ ಶತಮಾನದ ದಾರಿಗಳು ಎಲ್ಲಿಗೆ ಅಂದ್ರೆ ಎಲ್ಲರೂ ಕೂಡ ಉಜ್ಜಯಿನಿಯ ಮರುಳಸಿದ್ದೇಶ್ವರ ದೇವಸ್ಥಾನದ ಕಡೆ ಅಂತಕ್ಕಂಥ ಮಾತುಗಳು ಈ 21ನೇ ಶತಮಾನದ ಎಲ್ಲಾ ದಾರಿಗಳು ಎಲ್ಲಿಗೆ ಅಂತ ಕೇಳ್ತಾ ಹೋದ್ರೆ ಮತ್ತೊಮ್ಮೆ ಆ ಮಾತುಗಳು ನೆನಪಾಗಲಿ ಮತ್ತೊಮ್ಮೆ ಆ ಇತಿಹಾಸ ಮರುಕಳಿಸಿ ನಿಮ್ಮೆಲ್ಲರ ದಾರಿಗಳು 25 ದಿನಗಳ ಕಾಲ ಎಲ್ಲಿಗೆ ಅಂತ ಕೇಳ್ತಾ ಹೋದ್ರೆ ಅದು ಮರುಳಸಿದ್ದೇಶ್ವರ ದೇವಸ್ಥಾನಕ್ಕೆ ಅಂತಕ್ಕಂಥ ಮಾತುಗಳನ್ನೆಲ್ಲ ಗಮನ ಇಟ್ಕೊಳ್ತಾ ನಿನ್ನೆ ದಿವಸ ಆ ಶಿಶು ಹುಟ್ಟಿತ್ತು ನಾವೆಲ್ಲ ಕೇಳಿದವೆ ಮಗು ಹುಟ್ಟಿದ ತಕ್ಷಣ ಎಷ್ಟು ಸಂತೋಷ ಪಡ್ತೀವಲ್ಲ ನನಗೆ ಮಗ ಹುಟ್ಟಿದ ನನಗೆ ಮಗಳು ಹುಟ್ಟಿದ್ರು ಅಂತ ಉತ್ತಮ ಹೇಳ್ಕೊಂಡು ಸಿಹಿಯನ್ನು ಹಂಚ್ಕೊಂಡು ಬರ್ತೇವೆ ಒಂದು ಮನೆಯನ್ನು ಬೆಳತಕ್ಕಂಥ ಮಕ್ಕಳು ಹುಟ್ಟಿದ್ರೆ ಸಂತೋಷ ಪಡ್ತಕ್ಕಂಥ ನಾವು ನೀವುಗಳೆಲ್ಲ ಒಂದು ಧರೆಯನ್ನ ಒಂದು ಲೋಕವನ್ನ ಬೆಳತಕ್ಕಂಥ ಆ ಶಿಶು ಹುಟ್ಟಿರಲ್ಲ ಆ ಬಂಗಾರ ನಾಯಕನ ಹಳ್ಳಿಯೊಳಗ ಬರೀ ಜನ ಮಾತ್ರ ಖುಷಿ ಪಡಲಿಲ್ಲ ಅಂತ ಕೈಲಾಸದೊಳಗಿರ್ತಕ್ಕಂಥ ಎಲ್ಲಾ ದೇವಾನು ದೇವತೆಗಳು ಬಂಗಾರ ನಾಯಕನ ಹಳ್ಳಿಯೊಳಗೆ ಬಂದು ಅವರಿಗೆ ಆಶೀರ್ವಾದವನ್ನು ಮಾಡಿದ್ರು ನಿಮಗೆಲ್ಲ ಗೊತ್ತಿರಬಹುದು ನಿನ್ನೆ ದಿವಸ ಎಲ್ಲ ಹೇಳಿದ್ರು ಬುದ್ಧಿ ಸುತ್ತಮುತ್ತಲ ಹಳ್ಳಿಗೆ ಯಾವ ಹಳ್ಳಿಗೂ ಮಳೆ ಇಲ್ಲ ಮಳೆ ಅನ್ನೋದೆಲ್ಲ ಕೇಳಿದ್ರೆ ಅದು ಉಜ್ಜಯಿನಿಯೊಳಗ ಐತಿ ಅಂತಕ್ಕಂಥ ವಿಚಾರವನ್ನು ಕೇಳಿದ್ರೆ ಅವರ ಜಗದ್ಗುರು ಸನ್ನಿಧಾನದವರು ಎಲ್ಲೂ ಇಲ್ಲ ನಿಮ್ಮೆಲ್ಲರ ಮತ್ತೆ ಇದೇ ಉಜ್ಜಯಿನಿಯ ಆ ಪೀಠದೊಳಗ ಅದಾರೆ ಅನ್ನೋದನ್ನ ನಾವು ಕೂಡ ಮರಿವ ಅದಕ್ಕಾಗಿ ಜಾಗೃತವಿದ್ದು ಈ ಜಾಗ ತಲೆ ಸುಮ್ಮನೆ ಅನ್ಕೋಬೇಡ್ರಿ ಶಿವಯೋಗಿಗಳು ನಡೆದ ಸ್ಥಾನಕ್ಕೆ ನೀವು ಕೂತಿರಲ್ಲ ನಮಗಿನ ಪುಣ್ಯವಂತ ನೀವು ಅನ್ನೋದನ್ನ ಎಂದು ಕೂಡ ಮರಿವ ಅದಕ್ಕಾಗಿ ಅಂತ ಶಿವಯೋಗಿ ಅಂತ ಸನ್ನಿಧಾನದವರ ಪುರಾಣವನ್ನು ನಾವು ನೀವೆಲ್ಲ ಕೇಳಿ ಕೃಪಾರ್ಥರಾಗೋಣ ಅಂತಕ್ಕಂಥ ವಿಚಾರವನ್ನ ಈ ಪ್ರಸಂಗದಲ್ಲಿ ತಿಳಿಸಿ ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡುತ್ತೆ ಈಗ ತೊಟ್ಟು ಅಂತಿಟ್ರು ಎಷ್ಟಾಗ್ತದವ ಅದಕ್ಕೆ ಎಷ್ಟಾಗ ಕಟ್ಟಾರ ಯಾರೆಂಟ ಅನ್ಕೊಂಡ್ರೆ ಎಲ್ಲಿಂದ ನನಗನ್ಸೋ ಸ್ಟೇಷನ್ ಬಂದಿರ್ತಾವ ಅವ್ರಿಗೆಲ್ಲ ಎಷ್ಟು ಕಟ್ಟಾರವ 4 ಯಾರು ಕಟ್ಟಾರ 4 ಗಂಟ ಬೀಳ್ಬಾರ್ದಂತ ಕರೆಕ್ಟ್ ಕಟ್ಟಾರಂತ ನೀನು 4 ಕಟ್ಟಾರ ಯಾಕಂದ್ರ ನಮ್ಮಕ್ಕಂತ ಅದು ಬೀಳ್ಬಾರ್ದಂತ ಕಟ್ಟಾರ ಮತ್ತೆ ಯಾರು ಹೇಳ್ತಾರೆ ನೀವೇ ರೊಕ್ಕ ಕೊಡ್ಬೇಡ್ರಿ ಚಿಂತೆ ಮಾಡ್ಬೇಡ್ರಿ ಮಕ್ಕಳ ಕೇಳಿ ಯಾರು ಕಟ್ಟಾರ ಮತ್ತೆ ಭಾರಿ ಅದ ತೂಗ ಕಟ್ಟಾರ ಮತ್ತೆ ಸಾಕು ನಾನು ಹೇಳ್ಬಿಟ್ಟು ಮೈಕ್ ಕೊಟ್ಟರಿ ರೊಕ್ಕ ಕೊಟ್ಟರೆ ಸರ್ ನೀವು ಹೇಳ್ರ ಅಂದ್ರೆ ಮತ್ತೆ ಡೀಟೇಲ್ಸ್ 4 ಹಕ್ಕುಗಳು ಅದಾವಲ್ಲ ಆ 4 ಹಕ್ಕುಗಳ ಮತ್ತೆ ತೊಟ್ಟಿಲದ ಆ 4 ಹಕ್ಕುಗಳ ಏನನ್ನ ಪ್ರತಿನಿಧಿಸ್ತವ ಅಂದ್ರ ತೊಟ್ಟಿಲು ಯಾವ ಆಧಾರದ ಮೇಲೆ ನಿಂತದ ಅಂದ್ರ ಅದು ತೊಟ್ಟಿಲು 4 ಹಕ್ಕುಗಳದವಲ್ಲ ಆ ಆಧಾರದ ಮೇಲೆ ನಿಂತವಂತ ನಾವು ನೀವು ತಿಳ್ಕೊಂಡ್ವಿ ಆದ್ರ ನಿಜವಾದ ಸಂದೇಶ ಏನು ಅಂತ ಕೇಳ್ತಾ ಹೋದ್ರ ಆ 4 ಹಕ್ಕುಗಳು ನಮ್ಮ ದೇಶದ ಋಷಿಮುನಿಗಳು ಕೊಟ್ಟಂತ 4 ವೇದಗಳೇ ಆ 4 ಹಕ್ಕುಗಳು 4 ವೇದಗಳೇ 4 ಹಕ್ಕುಗಳು ವೇದಗಳು ಯಾವ್ಯಾವ ಅಂತ ಗೊತ್ತಲ್ಲ ಋಗ್ವೇದ ಸಾಮವೇದ ಅಥರ್ಣ ವೇದ ಯಜುರ್ವೇದ ಆ ವೇದಗಳಿಲ್ಲ ಅಂದ್ರ ಆ ತೊಟ್ಟಿಲ ನಿಲ್ಲಕ್ಕ ಸಾಧ್ಯ ಅಂದ್ರ ನಮ್ಗೆ ಸಂದೇಶ ಹೇಳ್ತೀವಿ ಕಾರಣಗಳದಾವ ಕಾರಣಗಳು ಎಷ್ಟು ಕಾರಣಗಳದಾವ್ರಿ ಈಗ ಟೋಟಲ್ ಬಂದ್ರ ಇಲ್ಲಿ ಕಾಯಿಲ್ಲ ಪಾಲಿ 8 ಆವರಣಗಳು ಎಷ್ಟಿರ್ತಾವ 8 ಇರ್ತಾವ 8 ಯಾಕೆ ಬಿಟ್ಟಾರ ಗಾಡಿ ಬಿಟ್ಟಾರ ಮಂದಿರ ನನಗೆ ಗೊತ್ತೈತಿ 8 ಆವರಣಗಳನ್ನ ಯಾಕೆ ಬಿಟ್ಟಾರ ಅಂದ್ರ ಮಗುವೆ ಬದುಕಿನೊಳಗ ನೀನು ಬಹಳಷ್ಟು ಎತ್ತರಕ್ಕೆ ಹೋಗ್ಬೇಕಾಗಿತ್ತು ಅಂದ್ರ 8 ಆವರಣಗಳನ್ನ ನಿನ್ನ ಜೀವನೊಳಗ ನೀನು ಅಳವಡಿಸಿಕೊಳ್ಬೇಕು 8 ಯಾವುವು ಅಂತ ಕೇಳ್ತಾ ಹೋದ್ರ ಗುರು ಲಿಂಗ ಜಂಗಮ ಪಾರೋದಕ ಪ್ರಸಾದ ವಿಭೂತಿ ಮಂತ್ರ ರುದ್ರಾಕ್ಷಿ 8 ಅಷ್ಟಾವರಣಗಳ ಪ್ರತೀಕವಾಗಿ 8 ಆಭರಣಗಳನ್ನು ಬಿಟ್ಟಿರ್ತಾರೆ ಅದಕ್ಕಾಗಿ ತೊಟ್ಟಿರೊಳಗಿರುವ ಕೂಸೆಗೆ ಅಷ್ಟಾವರಣಗಳು ಬಹಳ ಮುಖ್ಯ ಅಂತಕ್ಕಂತಹ ಒಳಗೆ 8 ಆಭರಣಗಳನ್ನು ನಿರ್ಮಾಣ ಮಾಡಿರ್ತಾರೆ ಎಷ್ಟು ಆವರಣ 8 ಕಾರಣಗಳು
ಇದೊಂದು ತೊಟ್ಟಿಲ ಐತಿ, ಇದೊಂದು ಜಗತ್ತಿನ ತೊಟ್ಟಲು. ಮಲಗಿರುವ ಮಗುವಿಗೆ ಸಂದೇಶ ಕೊಡ್ತಾಳಂತ ತಾಯಿ, ಒಂದು ಸಾರಿ ಸುಖದ ದಳ ಬರ್ತೈತಿ, ಒಂದು ಸಾರಿ ದುಃಖದ ದಳ ಬರ್ತೈತಿ, ಒಂದು ಸಾರಿ ನೋವು ಬರ್ತೈತಿ, ಒಂದು ಸಾರಿ ನಲಿವ ಬರ್ತೈತಿ, ಒಂದು ಸಾರಿ ಈ ಜೀವನ ಬಹಳ ಶ್ರೇಷ್ಠ ಅನಿಸ್ತೈತಿ, ಒಂದು ಸಾರಿ ಈ ಜಗತ್ತು ಕನಿಷ್ಠ ಅನಿಸ್ತೈತಿ. ಒಂದು ನದಿಗೆ ಎರಡು ದಡ ಇರುವಂಗ, ಒಂದು ಹಳ್ಳಕ್ಕೆ ಎರಡು ದಡ ಇರುವಂಗ, ಒಂದು ಹೊಳೆಗೆ ಎರಡು ದಡ ಇರುವಂಗ, ಒಂದು ಕೋಲಿಗೆ ಎರಡು ದಡ ಇರುವಂಗ, ಒಂದು ಸಾರಿ ಸುಖ, ಒಂದು ಸಾರಿ ದುಃಖ, ಒಂದು ಸಾರಿ ನೋವು, ಒಂದು ಸಾರಿ ಅಳ, ಹಿಂಗ ತೊಟ್ಟಿಲು ಹಿಂಗ ಸಾಗಿಸ್ತೈತಪ್ಪ. ಒಂದು ದಿವಸ ತೊಟ್ಟಿಲು ನಿಂತೈತಿ, ಅವಾಗ ನೀ ಸುಮ್ಮನೆ ಎದ್ದು ಹೋಗಿ ಬಿಡೋದು, ಅದು ನಿಜವಾದ ಸಂದೇಶ ಅಂತಕ್ಕಂಥ ವಿಚಾರವನ್ನ ಈ ತೊಟ್ಟಿಲು ಕಾರ್ಯಕ್ರಮ ಮಾಡ್ತಾ ಹೆಸರು ಹೌದು. ನಮ್ಮ ಕೈ ಎಷ್ಟಿತ್ತು ಅದು ಕೊಟ್ಟು ಕೂಡ ಆಗೈತಿ. ನಮ್ಮ ಮುಂದೆ ಜನರೇಷನ್ ಪಾಠ ಆಗತ್ತ, ಅವ್ರ ಕೈಯಾಗ ಚಟ್ಟ ಚಾಡ್ರ ಹಾಗೆ ಹಾಕೈತಿ. ಅದು ಕೊಟ್ಟು ಕೊಡ್ರಲ್ಲ, ಚಟ್ಟ ಚಾಡ್ರಲ್ವ, ಗುರು ಕೊಟ್ಟು ಇಟ್ಟ ಗುರುವೇ ಆ ಮಗು ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದೊಳಗೆ ತಿಳಿಸ್ತಾ ಬಹಳ ದೊಡ್ಡ ಕಾರ್ಯಕ್ರಮವನ್ನು ಅವತ್ತು ನಾವೆಲ್ಲ ನೋಡಿದ್ದಿಲ್ಲ. ಮತ್ತ ಆ ಒಂದು ಕಾರ್ಯವನ್ನ ಎಲ್ಲಿ ನೋಡಿವಿ ಅಂತ ಅದು ಉಜ್ಜಯಿನಿಯ ಈ ಶ್ರೀಪೀಠದೊಳಗೆ ನೋಡಿ ಅಂತಕ್ಕಂಥ ಈ ವಿಚಾರವನ್ನು ಈ ಪ್ರಸಂಗದಲ್ಲಿ ತಿಳಿಸ. ಅವ ತೊಟ್ಟಿಲಿಗೆ ಶೃಂಗಾರ ಮಾಡಿದಿರಿ, ತೊಟ್ಟಿಲಿಗೆ ಏನ್ ಹಾಕಿರಿ, ಏನ್ ಶೃಂಗಾರ ಮಾಡಿರಿ? ಹೂವ. ಅದಕ್ಕ ಹಾಮಾನಾಯಕ ಅಂತಕ್ಕಂಥ ದೊಡ್ಡ ಕವಿ ಅದಾನ. ಅವ ಮನೆ ಮುಂದೆ ಗೊತ್ತಿದ್ದ, ಅವನ ಮನೆ ಮುಂದೊಂದು ತೋಟ ಇತ್ತು, ಸುಮ್ಮನೆ ಬ್ಯಾರೆ ಬೇರೆ ಏನನ್ನ ಕಟ್ಟಬಹುದಿತ್ತಲ್ಲ. ಹೂವ ಯಾಕೆ ಕಟ್ಟಿದ್ರಂದ್ರ ಆ ಮಗುವಿಗೆ ಸಂದೇಶ ಇತ್ತು. ಹೂವ ಎಷ್ಟು ದಿನ ಬದುಕ್ತೈತ್ರಿ? ಏನ್ರಿ ಕೇಳೋದಿದೆ, ಎಷ್ಟು ದಿನ ಬದುಕ್ತೈತಿ? ಸೂರ್ಯ ಬೆಳಗ್ತೈತಿ, ಸೂರ್ಯದಿಂದ ಹುಟ್ಟತೈತಿ, ಸೂರ್ಯಾಸ್ತಕ್ಕೆ ಬಾಡಿ ಹೋಗ್ತೈತಿ. ಅದಕ್ಕ ಹಾಮಾನಾಯಕ ಅಂತಕ್ಕಂಥ ಒಬ್ಬ ಕವಿ ಸಾಲುಗಳನ್ನ ಬರೀತಾನೆ. ಓ ಮಲ್ಲಿಗೆ ಹೂವ ಕಾಕಡ ನೀನೆಂತ ಪಾಕಡ, ಓ ಮಲ್ಲಿಗೆ ಹೂವ ಕಾಕಡ ನೀನೆಂತ ಪಾಕಡ, ಕಣ್ಣು ಬಿಟ್ಟೆ ಗಡಗಡ ಉದಿರಿ ಬಿಟ್ಟೆ ಬಡಬಡ, ಒಂದೇ ದಿನದ ಜೀವನ ಆದರೂ ಪಾವನ, ನನ್ನ ಮನೆಯ ಬಂಧನ ಈಗೋ ನನ್ನ ಬಂಧನ ಅಂತಕ್ಕಂಥ ಮಾತುಗಳನ್ನ ಹಾಮಾನಾಯಕರು ಬರೀತಾರೆ. ಅಂದ್ರೆ ಒಂದು ದಿನ ಬರುತ್ತಕ್ಕಂತ ಹೂವ ಎಷ್ಟು ಪವಿತ್ರ ಅಂತ ಕೇಳ್ತಾ ಹೋದ. ಇವತ್ತು ಮುಂಜಾನೆ ಆಡಿದಂತ ಆ ಮಲ್ಲಿಗೆ ಹೂವ ಏನ್ ಸಲೈತಿ ಅಂದ್ರ ಮರಳ ಸಿದ್ದೇಶ್ವರರ ಸಿದ್ಧಲಿಂಗೇಶ್ವರ ತೊಟ್ಟಿಲಕ್ಕೆ ಸಲೈತಲ್ಲ ಆ ಹೂವು ಅಂತಕ್ಕಂಥ ಜಗತ್ತೊಳಗೆ ನನ್ನೊಟ್ಟು ಸೇರುವಂತ ನನ್ನೊಟ್ಟು ಪುಣ್ಯವಂತ ಯಾರು ಅಲ್ಲ ಅಂತಕ್ಕಂಥ ವಿಚಾರನ ಹೂವು ಹೇಳ್ಬೇಕಾಗಿತ್ತು ಅಂದ್ರೆ ಅದ್ರ ಜೀವನ ಎಷ್ಟು ಪಾವನ ಅನ್ನೋದನ್ನ ನಾವೆಲ್ಲ ತಿಳ್ಕೋಬೇಕಾಗಿ. ಯಾಕಂದ್ರೆ ಒಂದು ದಿನದ ಹೂವು ಮನಸ್ಸು ಮಾಡಿದ್ರೆ ಗುರುಗಳ ಗದ್ದಿಗೆ ಹೋಗಿ ತನ್ನ ಜೀವನವನ್ನು ಸಾರ್ಥಕ ಮಾಡ್ಕೊಳ್ತೈತಿ. ಇದರ ಸಂದೇಶ ಏನು ಅಂತ ಕೇಳ್ತಾ ಹೋದ್ರೆ ಒಂದು ದಿನದ ಹೂವ ಗುರುವಿನ ಪಾದಕ್ಕೆ ಸಮರ್ಪಣೆ ಆಗ್ಬೇಕಂದ್ರ ಒಂದು 100 ವರ್ಷದ ಈ ದೇಹ ಗುರುವಿಗೆ ಸಮರ್ಪಣೆ ಆದ ಮಾತ್ರ ಅದಕ್ಕೆ ಕಿಮ್ಮತ್ತು ಬರ್ತೈತಿ, ಇದಕ್ಕೆ ಕಿಮ್ಮತ್ತು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವೆಲ್ಲ ತಿಳ್ಕೊಬೇಕಾಗ್ತೈತಿ. ಅದಕ್ಕಾಗಿ ಅವತ್ತು ಬಂಗಾರ ನಾಯಕನ ಹಳ್ಳಿ ಒಳಗೆ ಎಲ್ಲರೂ ಸೇರಿ ತೊಟ್ಟಿಲದ ಕಾರ್ಯಕ್ರಮವನ್ನ ಮಾಡಿ ಚಂದ ಹಾಡಿದ್ರು. ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ ಅಂತಕ್ಕಂಥ ಮಾತುಗಳನ್ನ ಹಾಡಿದ್ರು. ಎಷ್ಟು ಚಲೋ ಹಾಡಿದ್ರು ಅಂದ್ರೆ ಇದನ್ನ ಮುಳುಗುಂದದ ಮಹಾಂತ ಸ್ವಾಮಿಗಳು ಬರೀತಾರೆ. ಮುಳುಗುಂದದ ಮಹಾಂತ ಸ್ವಾಮಿಗಳು ಬಹಳ ಚಂದ ಬರೀತಾರೆ. ಅಗಜ ತನಗೆ ಮೊಲ ಹಾಲಿಲ್ಲದ ಕಳುಹಿದರು ಸುತ್ತಾನ, ಮಗನ ತೂಗಿರೋ ಭಕ್ತರು ಮಗನ ಅಂದ್ರೆ ಅವ್ರಿಗೆ ಯಾರು ತಂದೆ ತಾಯಿ ಅಂದ್ರೆ ಭದ್ರೇ ತಂದೆ ತಾಯಿ ಅಂತಕ್ಕಂಥದ್ದನ್ನ ಇವತ್ತು ಸಮರ್ಪಣೆ ಮಾಡ್ತಾರೆ. ಅದಕ್ಕಾಗಿ ಈ ಜಗತ್ತೊಳಗೆ 3 ಗರ್ಭಗಳು ಬಹಳ ಶ್ರೇಷ್ಠ ಅಂತ ಯಾವಾಗ ಹೇಳ್ತೀನಿ ನಾನು. ಯಾವ 3 ಗರ್ಭಗಳು ಅಂತ ಕೇಳ್ತಾ ಹೋದ್ರೆ ಒಂದು ತನಗೆ ಅನ್ನ ಇಲ್ಲದಿದ್ದರು, ತಾನುವ ಬಟ್ಟೆ ಹೊರತಾಗಿದ್ದರು, ತಾನುವ ಬಟ್ಟೆ 4 ಕಡೆ ತೂತ್ ಬಿದ್ರು ಸಹಿತವಾಗಿ ಅದನ್ನೇ ಹಾಕೊಂಡು ಜಗತ್ತಿನ ಅನ್ನವನ್ನ ಹಾಕ್ತಕ್ಕಂತ ರೈತನ ತಾಯಿಯ ಗರ್ಭ ಐತಲ್ಲ ಅದು ಬಹಳಷ್ಟು ಶ್ರೇಷ್ಠ ಅನ್ನೋದನ್ನ ನಾವು ಯಾರು ಕೂಡ ಮರಿಬಾರ್ದು. ಮಗನಿಗೆ ಹೇಳ್ತಾರಂತ, ಅಪ್ಪ ನೀನೇನಾದ್ರೂ ಮಾಡು, ನೀನು ರೈತನಾಗುವಂತಕ್ಕಂಥ ಮಾತನ್ನು ಹೇಳ್ಕೊಡ್ತಕ್ಕಂಥ ತಾಯಿಯ ಗರ್ಭ ಶ್ರೇಷ್ಠ. ಇನ್ನೊಂದು ತಾಯಿಯ ಗರ್ಭ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಆ ಮಗು ಹೇಳ್ತಾರಂತ, ಯಪ್ಪ ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು, ನನಗಂತ ಜ್ಯೋತಿಯಾಗು ಜಗಕ್ಕೆ ಅಂತ ತಾಯಿ ಜೋಗಳ ಹಾಡ್ತಾಳೆ. ಇನ್ನೊಬ್ಬ ತಾಯಿ ಗರ್ಭ ಯಾವುದು ಶ್ರೇಷ್ಠ ಅಂತ ಕೇಳ್ತಾ ಹೋದ್ರ, ಅಪ್ಪ ನೀನು ಬರೀ ನನ್ನ ಮನೆಯ ಮಗನಲ್ಲ, ನನ್ನ ನಾಡಿನ ಮಗ ಅಲ್ಲ, ನಮ್ಮೆಲ್ಲರಿಗೂ
ಕೂಡ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಭಾರತಾಂಬೆ ನಿನ್ನ ತಾಯಿ ಅಂತಕ್ಕಂಥವಳ ತನ್ನ ಹಡೆದ ಮಗನನ್ನ ದೇಶಕ್ಕೆ ಸಮರ್ಪಣೆ ಮಾಡ್ತಕ್ಕಂಥ ಆ ಯೋಧನ ತಾಯಿ ಗರ್ಭ ಬಹಳಷ್ಟು ಶ್ರೇಷ್ಠ ಅನ್ನೋದನ್ನ ನಾವ್ಯಾರು ಕೂಡ ಮರಿಬಾರ್ದು. ಎರಡನೇ ಗರ್ಭ ಬಹಳ ಶ್ರೇಷ್ಠ. ಇನ್ನೊಂದು ಗರ್ಭ ಐತಿ, ಆ ಗರ್ಭಕ್ಕೆ ಕಿಮ್ಮತ್ತು ಕಟ್ಟಾಕ ಸಾಧ್ಯನೇ ಇಲ್ಲ. ಇನ್ನೊಂದು ಗರ್ಭ ಬಹಳ ಶ್ರೇಷ್ಠ. ನಾ ಹೇಳಿದಲ್ಲ, ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು, ನನ್ನ ಕಂದ ಜ್ಯೋತಿಯಾಗು ಜಗಕ್ಕೆ. ಅವರ ತೊಟ್ಲಾಗ ಹಾಕಿದಂತ ಆ ಮಗುವಿಗೆ ಜೋಗಳ ಹಾಡ್ತಿದಂತ, ಮಗುವೆ ನೀ ಎಂತ ಮಗ ಆಗ್ಬೇಕು ಅಂತೆ, ಆಚಾರ ಕರಸಾಗು ಅಂದ್ರೆ ಕಟ್ಟುವ ಮಹಲಗಳಿಗೆ, ಕಟ್ಟುವ ಬಿಲ್ಡಿಂಗ್ ಗಳಿಗೆ ನೀನ್ ರಾಜ ಆಗ್ಬೇಡ. ಬಿದ್ದು ಹೋಗುವ ಆ ಚೇರಿನ ಮೇಲೆ ಮಹಾರಾಜನಾಗಬೇಡ. ನೀನು ಬೀಳದ ಅರಮನೆಗೆ ರಾಜನಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಜ್ಯೋತಿಯಾಗು ಜಗಕ್ಕೆ. ಅಂದ್ರ ಇಲ್ಲಿ ದೀಪ ಹಚ್ಚಿರ, ಅವನ ಕಳಸ ಇಟ್ಕೊಂಬಂದ್ರು. ಆ ದೀಪ ತನ್ನನ್ನ ತಾನು ಸುಟ್ಕೊಂಡು ಜಗತ್ತಿಗೆ ಹೆಂಗ್ ಬೆಳಕೊಡ್ತೈತಲ್ಲ, ಏ ಮಗುವೆ ನೀನ್ ಏನಾಗ್ಬೇಕು ಅಂದ್ರೆ ಜಗತ್ತೊಳಗೆ ಬಹಳಷ್ಟು ನೊಂದವರದಾರ, ಬೆಂದವರದಾರ, ಅನ್ನವಿಲ್ಲದವರದಾರ, ಅಜ್ಞಾನವಂತರಿದ್ದಾರೆ, ಶಿಕ್ಷಣವಂತರಿಲ್ಲ. ಅಂತವರ ಬದುಕಿಗೆ ನಿನ್ನನ್ನ ನೀ ಸುಟ್ಟುಕೊಂಡು ನಿನ್ನ ಹತ್ರ ಯಾರು ಬರ್ತಾರಲ್ಲ ಅವರಿಗೆ ಜ್ಞಾನದ ಬೆಳಕನ್ನ ನೀಡು ಅಂತಕ್ಕಂಥ ಮಾತುಗಳನ್ನ ಹೇಳೋ ಮೂಲಕ ಆ ತೊಟ್ಟಳದ ಕೂಸಿಗೆ ಲಾಲಿ ಹಾಡು ಹಾಡಿದ್ದು ತಾಯಿ, ಜಗಳ ಹಾಡು ಆಡಿದ್ದು, ಆ ಮಾತುಗಳನ್ನ ಕೇಳಿಸಿಕೊಂಡಿರುವ ಆ ಸಿದ್ಧಲಿಂಗರು ಜಗತ್ತಿಗೆ ಜ್ಯೋತಿಯಾದ್ರು, ಜಗತ್ತಿಗೆ ಜ್ಯೋತಿಯಾದ್ರು, ಅವರು ಜಗದ್ಗುರುಗಳಾದ್ರು ಅಂತಕ್ಕಂಥದ್ದನ್ನ ನಾವ್ಯಾರು ಕೂಡ ಮರೆಯಬಾರದು. ಈ ಲೋಕಕ್ಕೆ ತನ್ನ ಮಕ್ಕಳನ್ನ ಸನ್ಯಾಸಿಯಾಗಿ ಏನು ಕೊಟ್ಟಾಳಲ್ಲ, ಆ ತಾಯಿ ಗರ್ಭ ಬಹಳಷ್ಟು ಶ್ರೇಷ್ಠ ಅನ್ನೋದನ್ನ ನಾವ್ಯಾರು ಕೂಡ ಮರೆಯಬಾರದು. ಅದಕ್ಕಾಗಿ ಆ ತಾಯಿ ಗರ್ಭಕ್ಕೆ ಒಂದು ಸಾರಿ ಜೋರಾದ ಚಪ್ಪಾಳೆ. ಅವತ್ತು ಗುರು ಸಿದ್ದಮ್ಮನವರು ಯಪ್ಪ ನನ್ನ ಮಗನ ಪೀಠಕ್ಕನ ಕೊಡಾಕ್ ಒಲ್ಲೆ ಅಂತಿದ್ರ, ಇವತ್ತು ಆ ಸಿದ್ಧಲಿಂಗೇಶ್ವರನ ನಾವು ಕಾಣ್ತಿರ್ಲಿಲ್ಲ. ಇವತ್ತು ಈ ಕಾರ್ಯಕ್ರಮದಲ್ಲಿ ವಿರಾಜಮಾನರಾಗಿರುವ ಮಹಾಸನ್ನಿಧಾನದವರು ಜಗತ್ತೇನಾದ್ರೂ ನಾನು ನೌಕರಿ ಮಾಡ್ತೀನಿ ಅಂತ ಹೋಗಿದ್ರ, ಇಂಥ ಶಿವಯೋಗಿಗಳನ್ನ, ಇಂಥ ಮಹಾಸನ್ನಿಧಾನದವ್ರನ್ನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವು ತಿಳ್ಕೋಬೇಕಾಕೈತಿ. ಇದೇನಾದ್ರೂ ನಮಗೆ ನಾಡಿನೊಳಗೆ ಸಮರ್ಪಣೆ ಮಾಡಿದ ಒಂದು ವ್ಯಕ್ತಿತ್ವ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿತ್ತು ಅಂದ್ರ ಅದು ಇವರ ತಾಯಿ ಅನ್ನೋದನ್ನ ನಾವೆಲ್ಲ ತಿಳ್ಕೋಬೇಕಾಗ್ತದ. ಅಂತ ತಾಯಿಗೆ ನಾವು ಸದಾಕಾಲ ಕೃತಜ್ಞರಾಗಬೇಕು. ಇವ ನಿಮ್ಗೆ ಹೇಳ್ಬೇಕಾಗಿತ್ತು ಅಂದ್ರೆ, ನಿಮ್ಮ ಅಂಗಳದಾಗ ಆಡೋ ಕೂಸ ಬಿತ್ತು ಅಂದ್ರ ನೀವೇನ್ ಮಾಡ್ತೀರಿ? ಹಾಡ ಬಿಡ್ತೈತಿ, ಕೂಸ ಬಿಡ್ತೈತಿ, ಗಾಯ ಆಕೈತಿ. ಗಾಯ ಕಾಲಕ್ಕೆ ನಿಮ್ ಕರುಳಿಗೆ ಏನ್ ಅನಿಸ್ತೈತಿ? ಚುರುಕ್ ಅನಿಸ್ತೈತಿ. ಆಡೋ ಮಗು ಅಂಗಳದಾಗ ಬಿದ್ದೈತಿ, ಗಾಯ ನೋಡಿರಿ, ಚುರುಕ್ ಅನಿಸ್ತೈತಿ. ಬರೇ ಆಡೋ ಮಗು ಸಾಯಂಕಾಲ ಹೊತ್ತಿಗೆ ಬಂದಿಲ್ಲ ಅಂದ್ರೆ ಹುಡುಕಾಡಕ್ ಹಚ್ತೀರಿ. ಅಂತ್ರೊಳಗೆ 9 ತಿಂಗಳ ಹೊತ್ತು ಸಾಕಿ ಸಲಹಿ ವಿದ್ಯಾಭ್ಯಾಸ ಕೊಟ್ಟು ಅಂತ ಮಗನನ್ನ ಸಮಾಜಕ್ಕಾಗಿ ಕೊಡ್ತಕ್ಕಂಥ ತಾಯಿಯ ತ್ಯಾಗದ ಭಾವ ನಾವೇನಾದ್ರೂ ಕಾಣಬೇಕಾಗಿತ್ತು ಅಂದ್ರ ನಮ್ಮ ದೇಶದೊಳಗೆ ಮಾತ್ರ ಕಾಣ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಹಂಗ ತೂಗಿದ ಅಂತ ಲಾಲಿ ಹಾಡುಗಳನ್ನ ಕೇಳಿಕೊಂಡು ಬದುಕಿದವರು, ಬಾಳಿದವರು ಅದು ಉಜ್ಜಯಿನಿಯ ಸಿದ್ಧಲಿಂಗ ಯತಿವರ್ಯರು ಅನ್ನೋದನ್ನ ನಾವ್ಯಾರು ಕೂಡ ಮರೆಯಬಾರದು. ಅದಕ್ಕಾಗಿ ಇಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನ ನಾವೆಲ್ಲ ನೋಡಿದೀವಿ ಅಂದ್ರೆ ನಮಗನ್ನಿಸ್ತದ ನಮ್ಮ ಪೂರ್ವ ಜನ್ಮದ ಪುಣ್ಯದ ಫಲವಾಗಿ ನಾವೆಲ್ಲ ಇಲ್ಲಿ ಕೂತೀವಿ. ಅದಕ್ಕಾಗಿ ನಾವೆಲ್ಲ ಒಂದು ಸಂಕಲ್ಪ ಮಾಡೋಣ. ಏನ್ ಸಂಕಲ್ಪ ಅಂದ್ರ, ಜಗತ್ತಿಗಾಗಿ, ನಮ್ಮ ಮನೆಗಾಗಿ ಬದುಕೋರು ಅದಾರ, ಜಗತ್ತಿಗಾಗಿ ಬದುಕ್ತಕ್ಕಂಥವ್ರಿಗೆ ಯಾರು ತಂದೆ ತಾಯಿ ಅಂದ್ರ ನೀವೇ ತಂದೆ ತಾಯಿಗಳು ಅನ್ನೋದನ್ನ ಯಾರು ಕೂಡ ಮರೆಯಬಾರದು. ಮಹಾಸನಿ ದೇವರು ಹೇಳಿದ್ರು, ಇವತ್ತು ನಾಳೆಗೆ ನಮ್ಮ ತಂದೆ ತಾಯಿಗಳು ನನ್ನ ಸಮರ್ಪಣೆ ಮಾಡಿದ ಬಳಿಕ ನನಗೆ ಯಾವಾಗ ಸಂತೋಷ ಆಕೈತೆ ಅಂದ್ರ, ನನಗೆ ಸಿಂಹಾಸನದ ಮೇಲೆ ಕುಂತಾಗ ಸಂತೋಷ ಆಗಂಗಿಲ್ಲ. ಮಹಾಸನ್ನಿ ದೇವರಿಗೆ ಯಾವಾಗ ಸಂತೋಷ ಆಕೈತೆ ಅಂದ್ರ, ನೀವು ಲಕ್ಷಾಂತರ ರೊಕ್ಕ ಕೊಟ್ಟರೆ ಸಂತೋಷ ಆಗಂಗಿಲ್ಲ, ಕೈಯೊಳಗಿನ ಬಂಗಾರ ಕೊಟ್ಟರೆ ಸಂತೋಷ ಆಗಂಗಿಲ್ಲ, ನೀವು ಗಳಿಸಿದ ಜಮೀನು ತಂದು ಕೊಟ್ಟರೆ ಸಂತೋಷ ಆಗಂಗಿಲ್ಲ. ಮಹಾಸನ್ನಿಧಾನದವರಿಗೆ ಯಾವಾಗ ಸಂತೋಷ ಆಕೈತೆ ಅಂದ್ರ, ಇಂಥ ಕಾರ್ಯಕ್ರಮದೊಳಗ ಅವರಿವರನ್ನದೇ ಬಂದು ಎಲ್ಲರೂ ತಗೊಂಡು ಇಂಥ ಕಾರ್ಯಕ್ರಮ ಕೇಳಿ ನೀವೆಲ್ಲ ಪ್ರಸಾದ ಮಾಡಿ ಹೋಗಿ ನೀವು ಆನಂದವಾಗಿ ಬದುಕಿ ಬಿಟ್ಟರೆ ಸಾಕು. ಅದೇ ನಿಜವಾದ ಆನಂದ, ಅದೇ ನಿಜವಾದ ಕಾಣಿಕೆ ಅನ್ನೋದನ್ನ ಸನ್ನಿಧಾನ ಸದಾಕಾಲ ನೆನಪಿಸಿಕೊಳ್ತಾ, ಅದಕ್ಕಾಗಿ
ಇಂಥ ಒಂದು ಕಾರ್ಯಕ್ರಮದೊಳಗೆ ನಾವೆಲ್ಲ ತಿಳ್ಕೊಳ್ಳೋದು ಒಂದು ಬದುಕು ಒಂದು ಸಂತೆ, ಬದುಕೊಂದು ಸಂತೆ, ಅದಕ್ಕೆ ನೂರಾರು ಚಿಂತೆ, ಅದಕ್ಕಿಲ್ಲ ಒಂದು ದಿವಸ ನಿಶ್ಚಿಂತೆ. ಅದಕ್ಕಾಗಿ ಇಲ್ಲಿ ಆ ಮಗುವಿಗೆ ಗುರುಸಿದ್ದಮ್ಮನವರು ಸಂಸ್ಕಾರವನ್ನು ಕೊಡ್ತಾಳೆ. ಎಂತ ಸಂಸ್ಕಾರ ಕೊಡ್ತೆ? ನೀವು ಸಂಸ್ಕಾರ ಕೊಡ್ತೀರಿ, ಏನ್ ಸಂಸ್ಕಾರ ಕೊಡ್ತೀರಿ ಹೇಳ್ರಿ? ಮಾವಂದ ಏನ್ ಮಾಡ್ರಿ? ಮಾವಂದ ಹೇಳ್ರಿ, ಪರವಾಗಿಲ್ಲ. ಮಾವಂದ ಅವಧಿ ಆರ್ತಿ ಬಂದ್ಲ ಹೇಳ್ರಿ, ಪರವಾಗಿಲ್ಲ, ನಾಚಿಕೆ ಮಾಡ್ರಿ. ಆರ್ತಿ ಹಾಕಿ ಸೂಕ್ಷ್ಮ ನೈಟ್ ಯಾಕೆ ಬರ್ಕೊಂತಾಳಿ. ಮಾವಂದ ಅವಧಿ ಆರ್ತಿ ಬಂದು ಸೀರಿಯಸ್ ಆಯ್ತು. ಅವು ಅಲಿಕರನ್ನು ಕಾಲಿಟ್ಟು ಒದಿಸ್ತಾರೆ, ಹೌದಿಲ್ಲ? ನಿನಗೆ ಹೇಳ್ಕೊಡೋ ಮಾವ ನೋಡು, ಒತ್ತಿದ್ದೆ ಅವಾಗ. ನೀವು ಒತ್ತಿಲ್ಲ ಅಂದ್ರೆ ನೀವು ಒದಿಸ್ತೇವೆ. ಆರ್ತಿ ಬಂದ್ಮೇಲೆ ಸೇರ್ಬೇಕಂತ ಸಿಗ್ತದೆ ತಿಳ್ಕೊಳ್ರಿ. ಅದು ಯಾವ ಕಾಲಕ್ಕೆ ನಿಮ್ಮನ್ನು ಒದ್ದು ಹೊರಗೆ ಆಗ್ತೈತಿ. ಅವಾಗ ಎರಡು ಅಡಿಕೆ ತಂದು ಸ್ವಾಮಿಗಳು ತಕ್ಕೊಂಡು ಯಪ್ಪ ನಮ್ಮ ಮಗ ಒದ್ದು ಹೊರಗೆ ಹಾಕೈತಿ. ಮತ್ತೆ ಮೊದಲು ಒದಿ ಅಂತ ಕಲಿಸ್ತಾರೆ. ಯಾರು ಹೇಳಿ, ಪರವಾಗಿಲ್ಲ, ನಾಟಕ ಮಾಡ್ರಿ. ಮೊದಲು ಅದೆಂತ ಕಲಿಸ್ತಾರೆ ಯಾರು? ನೀವ. ಮೊದಲು ಮಾವ ಬರ್ತೈತಿ, ಈಗ ನಿಮ್ಮನ್ನು ಬರ್ತೈತಿ. ಅದಕ್ಕಾಗಿ ಮಕ್ಕಳಿಗೆ ಹಂಗ ಕಲಿಸೋದಲ್ಲ. ಯಾರಾದ್ರೂ ಮನೆಗೆ ಬಂದ್ರ, ಯಾರಾದ್ರೂ ಸ್ವಾಮಿಗಳು ಬಂದ್ರ, ಯಾರಾದ್ರೂ ಹಿರಿಯರು ಬಂದ್ರ ಅವಗ ನಮಸ್ಕಾರ ಮಾಡೋದು ಮೊದಲು ಕಲಿಸ್ಬೇಕಂತ. ನಮಸ್ಕಾರ ಮಾಡೋದನ್ನ ಕಲಿಸ್ಬೇಕು. ಬರೀ ಬನ್ನಿರಿ ಕುಳ್ಳಿರಿ ಎಂದರೆ ನಿಮ್ಮ ನೆಲ ಕುಳಿ ಹೋಗುವುದೇ, ಒಡಲೆ ನುಡಿದರೆ ನಿಮ್ಮ ಶಿರ ಹೊಟ್ಟೆ ಹೊಡೆಯುವುದೇ. ಎಷ್ಟು ಚಂದ ಹೇಳ್ತಾರಲ್ಲ. ಮಕ್ಕಳಿಗೆ ಇಷ್ಟು ಚಲೋ ಸಂಸ್ಕಾರ ಕೊಡ್ಬೇಕಲ್ಲ. ಆ ತಾಯಿ ಗುರುಸಿದ್ದಮ್ಮ ಸಂಸ್ಕಾರ ಕೊಡ್ತದಲ್ಲ. ತೊಟ್ಟಲಾಗಿರೋ ಕೂಸು ಎಷ್ಟು ಚಲೋ ಸಂಸ್ಕಾರ ಕೊಟ್ಟಿದ್ರು ಅಂದ್ರ ಆ ತಾಯಿ, ಅದು ಶಿವನ ಸ್ವರೂಪನಾಗಿ ಹುಟ್ಟಿ ಬಂದಿರ್ತಕ್ಕಂಥ ಆ ಮಗುವಿಗೆ ಸಿದ್ಧಲಿಂಗ ಅಂತಕ್ಕಂಥ ನಾಮಾವಿಧಾನವನ್ನ ಅಲ್ಲಿ ಇಟ್ರು. ಏನಂತ ಹೆಸರಿಟ್ರವ? ಸಿದ್ಧಲಿಂಗ. ಹೇಳಿದಿಲ್ಲ 10 ಕ್ವಶನ್ಗೆ 10,000 ರೂಪಾಯಿ ಬರ್ತದೆ, ಚಿಂತೆ ಮಾಡ್ಬೇಡ್ರಿ. ನಿಮ್ಗೆ ಗೊತ್ತಾಯ್ತಿಲ್ಲ ಹೊಸ ಅಡ್ಮಿಷನರಿ 10 ಕ್ವಶನ್ ಕೇಳ್ತೀನಿ 4ನೇ ದಿವಸ. 10 ಕ್ವಶನ್ಗೆ ಯಾರು ಕರೆಕ್ಟ್ ಉತ್ತರ ಹೇಳ್ತೀರಿ ಅವ್ರಿಗೆ 10,000 ರೂಪಾಯಿ. ಗೊತ್ತಿತ್ತಲ್ರಿ ಹಚ್ಚಾರಂದ್ರ ಈಗ ಗೊತ್ತಾಗಿತ್ತಲ್ಲ ಆಣಿತ ಬೇರೆ ಅಂತಂದ್ರೆ. ಯಾರು 10 ಕ್ವಶನ್ಗೆ ಉತ್ತರ ಹೇಳ್ತಿರಲ್ಲ ಅವ್ರಿಗೆ ಕೊಡ್ತೀನಿ. ನಾನು ಪಗಾರ ಬಂದು ಕೊಡ್ತೀನಿ. ಮತ್ತೆ ಬೇರೆ ಮತ್ತೆ ಇಸ್ಕೊಡಂಗಿಲ್ರಿ. ನಾನು ಪಗಾರ ಬಂದು ಕೊಡ್ತೀನಿ, ಕರೆ ಕೊಡ್ತೀನಿ. ನಾನು ಸುಳ್ಳು ಹೇಳಂಗಿಲ್ಲ. ಇಲ್ಲಿ ಕೂತ್ಕೊಂಡು ಸುಳ್ಳು ಹೇಳಕ್ ಬರಂಗಿಲ್ಲ. ಅದಕ್ಕೆ ಏನಂತ ಹೆಸರಿಟ್ರು? ಇದೊಂದು ಮಾರ್ಗದರ್ಶನ ನೋಡ್ರಿ. ಮತ್ತೆ ಯಾರು ಕೊಟ್ಟಿನಿ? ಸಿದ್ಧಲಿಂಗ ಅಂತ ಹೆಸರು. ಆ ಸಿದ್ಧಲಿಂಗನಿಗೆ ತಾಯಿ ಬೆಳಗಾಗಿ ಎದ್ದ ನಂತರ ಆ ಶಿಶುವಿಗೆ ಸ್ನಾನಾದಿಗಳನ್ನ ಮಾಡಿಸಿ, ಹಣೆ ಮೇಲೆ ಭಸ್ಮ ಹಚ್ಚಿ, ಲಿಂಗದ ಪೂಜೆ ಮಾಡಿ, ತಾನು ಸ್ನಾನಾದಿ ಪೂಜೆಗಳನ್ನ ಮಾಡಿದ ಬಳಿಕ ಆ ಮಗು ಹಾಲುತ್ತಿರ್ತಂತೆ. ಯಾಕೆ ಸಂಸ್ಕಾರ ಮಕ್ಕಳಿಗೆ ನಾವು ಕೊಡಬೇಕು ಅಂದ್ರೆ, ನಾವು ಮೊದಲು ಸುಸಂಸ್ಕೃತರಾಗಬೇಕಾಗ್ಯದ. ನಮ್ಮ ಮನೆತನೂ ಸುಸಂಸ್ಕೃತವಾಗಿ ನಿರ್ಮಾಣ ಮಾಡಿಕೊಳ್ಬೇಕಾಗ್ಯದ. ಈ ವೇದಿಕೆ ಏನನ್ನ ಕಲಿಸ್ಲಿಕ್ಕೆ ಬಂದದಂದ್ರ, ನೀವು ಏನೋ ಗಳಿಸ್ರಂತ ಹೇಳಕ್ ಬಂದಿಲ್ಲ, ಕಳ್ಕೊಂಡಿದ್ದನ್ನ ಮತ್ತೆ ನೀವು ಪಡ್ಕೊಳ್ರಿ, ಆ ಮನೆ ನಂದರವನ ಆಕೈತಿ ಅನ್ನೋದನ್ನ ತಿಳಿಸ್ಲಿಕ್ಕೆ ಈ ವೇದಿಕೆ ನಿರ್ಮಾಣ ಆಗಿದ್ರಿಂದ ಮತ್ತಾವ ಕಾರಣಕ್ಕೆ ಅಲ್ಲ ಅನ್ನೋದನ್ನ ನಾವು ತಿಳ್ಕೋಬೇಕು. ನಾವು ಲಿಂಗಾಯತ ಆಗಿದ್ದೇವೆ, ನಾವು ಮಾನವ ಧರ್ಮದಲ್ಲಿ ಹುಟ್ಟಿದ್ದೇವೆ, ನಾವು ಸಂಸ್ಕಾರವನ್ನು ಹೊಂದಲೇಬೇಕು. ಅದಕ್ಕಾಗಿ ಆ ಶಿಶುವಿಗೆ ಭಸ್ಮ ಹಚ್ಚಿ, ರುದ್ರ ಲಿಂಗ ಕಟ್ಟಿದ ಆ ಲಿಂಗಕ್ಕೆ ಪೂಜೆ ಮಾಡಿ, ಆ ತಾಯಿ ಶುಚಿರ್ಭೂತಳಾಗಿ ಹಣೆ ಮೇಲೆ ಬಸ್ ನಿಂತಂದ್ರ ಆ ಮಗು ಹಾಲು ಕುಡಿತಿತ್ತಂತ. ಇಲ್ಲಕ್ರ ಆ ಕೂಸ ಹಾಲು ಕುಡಿತಿರ್ಲಿ. ಜಗತ್ತ ಹಣೆ ಮೇಲೆ ಯಾರಾದ್ರೂ ಭಸ್ಮ ಇಲ್ಲದವ್ರು ಬಂದ್ರ ಆ ಕೂಸ್ ಅಳಾಚಲ ಮಾಡ್ತಿತ್ತ. ಏನ್ ಮಾಡ್ತಿತ್ತ? ಅಳಾಚಲ ಮಾಡ್ತಿತ್ತ. ಜಗತ್ತ ಯಾರಾದ್ರೂ ವಿಭೂತಿ ಎರ್ಸ್ಕೊಂಡವರು ಆ ಕೂಸನ್ನ ಎತ್ಕೊಂಡ್ರ ಅವ್ರೊಳಗಿರ್ತಕ್ಕಂಥ ಕರ್ಮಗಳನ್ನೆಲ್ಲ ಕಳೆದು ಅವರಿಗೆ ಧರ್ಮವನ್ನೇ ಬಿತ್ತತಕ್ಕಂಥ ಭಾವ ಆ ತೊಟ್ಟಿಲೊಳಗಿರ್ತಕ್ಕಂಥ ಸಿದ್ಧಲಿಂಗ ಅವರಿಗೆ ಆಶೀರ್ವಾದವನ್ನ ಮಾಡುತ್ತಿದ್ದ ಅನ್ನೋದನ್ನ ಇಲ್ಲಿ ಬಹಳ ಚೆನ್ನಾಗಿ. ಅದಕ್ಕೆ ಏನಂತಾರೆ? ಶಿವನಿಗೆ
ಮನೆಗಿಂತ ಶಿವಯೋಗಿ ಅಧಿಕ. ಶಿವ ಗುರುತಿಸಿದ ಮನೆಗೆ ಶಿವಯೋಗಿ ಬರ್ತಾನ ಅಂತ ನಾ ಹೇಳಿದೆ. ನಾವ್ ಎಲ್ಲಿ ಹುಟ್ಟಬೇಕಂತ ನಮ್ಗೆ ಯಾರಿಗೂ ಗೊತ್ತಿರಂಗಿಲ್ಲ. ಆದ್ರ ಸಿದ್ಧಲಿಂಗರು ಇಂಥವರೇ ಗರ್ಭದೊಳಗೆ ಹುಟ್ಟಬೇಕು ಅಂತಕ್ಕಂಥದ್ದನ್ನ ಮೊದಲು ಬರೆದಿದ್ರು. ಅದಕ್ಕಾಗಿ ಆ ತೊಟ್ಟಿಲೊಳಗಿರ್ತಕ್ಕಂಥ ಕೂಸಿಗೆ ಸಂಸ್ಕಾರವನ್ನ ಆ ತಾಯಿ ಕೊಡ್ತಾ ಹೋಗ್ತಾಳೆ. ಅದಕ್ಕಾಗಿ ಯಾವ ಸಮಯ ಆಗಿರೋದ್ರಿಂದ ನಾಳೆ ಹೇಳ್ತೀನಿ. ಯಾಕಂದ್ರೆ ನೀವು ಜೋಗಳ ಆಡೋದು ಬಹಳ ಹೇಳೋಣ ಅನ್ಕೊಂಡು ನಾನು 8 ಗಂಟೆಗೆ ಬಂದ್ಕೊತೀನಿ. ನೀವು ಜಲ್ದಿ ಬರ್ತಾರ. ನೀವು ಗಂಗಕ್ಕೆ ಹೋದ್ರೆ ಆ ಕಡೆ ಹೋದ್ರೆ ಇವು ಏನ್ ಆ ಕಡೆ ಅಗ್ರಿಬೊಮ್ಮನೊಳಗೆ ಹೋಗಿದ್ರು, ಎಲ್ಲಿ ಹರಪನಹಳ್ಳಿಗೆ ಹೋಗಿದ್ರು ಅಂತ ಗೊತ್ತಿಲ್ಲ. ಯಾಕಂದ್ರೆ ತಡವಾಗಿ ಬಂದಿರಿ. ನಿಮ್ಮನ್ನ ಕಾಯಿಸಿದ್ರೆ ನನಗೂ ಇಂಟ್ರೆಸ್ಟ್. ಯಾಕಂದ್ರೆ ನಿಮ್ಮ ಮಾತಾ ನೋಡಿ ನನಗೆ ಪಾಪ ಅನ್ಸಕೋತೈತಿ. ಹಾಗಾಗಿ ನಾಳೆ ಸರಿಯಾದ ಸಮಯ 7:30 ಪ್ರಾರಂಭ ಆಗುತ್ತೆ. ಎಷ್ಟು ಗಂಟೆಗಮ್ಮ? 9 ಗಂಟೆ ಕೊಟ್ಟು ಬಿಡ್ತೀವಿ. ಎಷ್ಟು ಗಂಟೆಗೆ? 9 ಅಥವಾ 9:30 ಕೊಟ್ಟು ಬಿಡ್ತೀವಿ. ಅದಕ್ಕಾಗಿ ನೀವೆಲ್ಲ ಹೆಚ್ಚಿನ ಸಂಖ್ಯೆಗೆ ಬರ್ರಿ. ಯಾಕೆ ಬರ್ರಿ ಅಂದ್ರೆ ಒಂದು ಮಗುವಿಗೆ ಗುರುಸಿದ್ಧಮ್ಮ ಸಂಸ್ಕಾರ ಕೊಟ್ಟು ಆ ಮಗು ಜಗದ್ಗುರುಳಾತು. ನಾ ಹೇಳಕಂತೀನಿ, ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಟ್ರೆ ಹೆಂಗಾಗ್ಬೇಕಂದ್ರೆ 2 ನಿಮ್ ಕೈಗದವ. ಜಗದ್ಗುರುಳಾಗ್ತಕ್ಕಂತ ಆ ಸಂಸ್ಕಾರವನ್ನು ಕೊಡ್ತಕ್ಕಂಥ ಶಕ್ತಿ ನಿಮ್ ಕೈಯಾಗೈತಿ. ಅದನ್ನ ವೀರಪ್ಪನ ಮಾಡೋದು ಕೂಡ ನಿಮ್ ಕೈಯಾಗೈತಿ. ವೀರಪ್ಪನ ಮಾಡ್ತಾರೋ ಏನು ವೀರಭದ್ರ ಮಾಡ್ತೀರೋ ಅದನ್ನ ನಾಳೆ ನಾವು ನೀವೆಲ್ಲ ತಿಳ್ಕೊಳ್ಳೋಣ. ಅದಕ್ಕಾಗಿ ಹೆಚ್ಚಿಗೆ ಕಾಯಿಸಿದೆ ಒಂದು ಹಾಡು ಹೇಳ್ಬಿಡ್ತೀನಿ. ಅವ್ರು ಹೇಳಿದ್ರು, ಆಡಿ ಬಾ ನನಕಂದ ಅಂಗಾಲ ತೊಳೆದೇನ ತೆಂಗಿನ ಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಮನೆ ತೊಳೆದೇನ ಅಂತ ತಾಯಿ ಜೋಳ ಹಾಡ್ತಾರೆ. ಆಡಿ ಬಾ ನನಕಂದ ಅಂಗಾಲ ತೊಳೆದೇನು ತೆಂಗಿನಕಾಯಿ ತಿಳಿನೀರ, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ, ಬಂಗಾರದ ಮೋರೆ ತೊಳೆದೇನ. ಜನಕರಾಯನ ಮಗಳು ವನಕ್ಕೆ ತೊಟ್ಟಿಲ ಕಟ್ಟಿ, ಜನಕರಾಯನ ಮಗಳು ವನಕ್ಕೆ ತೊಟ್ಟಿಲ ಕಟ್ಟಿ, ಲವಕುಶರನ್ನು ತೂಗ್ಯಾಡು, ಲವಕುಶರನ್ನು ತೂಗ್ಯಾಡು ಸುತದೇವಿ, ನಗು ನಗುತ್ತ ವನವಾಸ ಕಳೆದಾಡು, ನಗು ನಗುತ್ತ ವನವಾಸ ಕಳೆದಾಡು. ತೊಟ್ಟಿಲ್ಲದಾಗೊಂದು ತೊಳೆದ ಮುದ್ದನ್ನು ಕಂಡೆ, ತೊಟ್ಟಿಲ್ಲದಾಗೊಂದು ತೊಳೆದ ಮುದ್ದನ್ನು ಕಂಡೆ, ಹೊಟ್ಟೆ ಮೇಲ್ ಮಾಡಿ ಮಲಗ್ಯಾನ, ಹೊಟ್ಟೆ ಮೇಲ್ ಮಾಡಿ ಮಲಗ್ಯಾನ ನನ್ನ ಕಂದ, ಮುದ್ದಿನ ದೃಷ್ಟಿ ತೆಗೆದೇನ, ಮುದ್ದಿನ ದೃಷ್ಟಿ ತೆಗೆದೇನ. ಇಟ್ಟು ಮಕ್ಕಳು ಹಾಡ್ತಿದ್ರೆ ಅವರು ನೀವೇನು ಹಾಡ್ತ ಹೇಳಿದ್ರೆ ಬಾರಲೆ 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 ಗೋಪಿ ಗೋಪಿ ತೊಟ್ಲಾಗಿರೋ ಕೂಸ ಅವರಪ್ಪ 2 ಅಕ್ಷರ ಮಾಡ್ತಾವ. ಅವು ಯಾವಾಗ ಸುಮ್ಮನೆ ಆಗ್ತಾವ ಅಂದ್ರೆ ಅದು ಗುಜ್ಜಿನಿ ಮರಳು ಸಿದ್ದೇಶ್ವರ ತಕ್ಕೊಂದು ಅಲ್ಲಿ ಆರತಿ ಮಾಡ್ತಾನೆ ಹಂಗ ಆಡೋದಿರ್ತಾವ 2. ಯಾವ ಜಾನಪದ ಎಷ್ಟು ಸಾಕೈತಿ. ನಾವೆಲ್ಲ ಹಾಡ ಮರ್ತೇವಿ ನೋಡ. ಚಂದ ಹಾಡಿದ್ರು ಅವರೆಲ್ಲ ಎಷ್ಟು ಚಂದ ಹಾಡಿವ. ಇವೆಲ್ಲ ಜೋಗುಳಗಳದಾವ ಎಲ್ಲ ಮರ್ತೇವಿ. ಈ ಪಾಶ್ಚಿಮಾತ್ಯದ ಸಂಸ್ಕಾರಕ್ಕೂ ಬಹಳ ಬಿದ್ದು ಅವನ್ನೆಲ್ಲ ಮರ್ತೀವಿ. ತೊಟ್ಲನಿಗೆ ಸಣ್ಣವಾಗ್ಯಾವ, ಮನೆನೂ ಸಣ್ಣವಾಗ್ಯಾವ, ಮನಸ್ಸಂತೂ ಅದಕ್ಕೆ ಬಹಳ ಸಣ್ಣವಾಗ್ಯಾವ. ಮೊದಲು ಮನೆ ಸಣ್ಣವಿದ್ದು ಮನಸ್ಸು ಬಹಳ ದೊಡ್ಡದಿತ್ತು. ಹಾಡು ದೊಡ್ಡದು, ತೊಟ್ಲು ದೊಡ್ಡವು. ಈಗ ಮನೆ ಬಹಳ ದೊಡ್ಡವಾಗ್ಯಾವ, ಮನಸ್ಸುಗಳು ಬಹಳ ಚಿಕ್ಕದಾಗ್ಯಾವ. ಅದಕ್ಕೆ ಈ ವೇದಿಕೆ ಒಡೆದೋದ ಮನಸ್ಸುಗಳನ್ನ ಕಟ್ಟತಕ್ಕಂಥ ವೇದಿಕೆ. ಅದು ಉಜ್ಜಯಿನಿ ಸಿದ್ಧಲಿಂಗರ ವೇದಿಕೆ ಅನ್ನೋದನ್ನ ಯಾರು ಕೂಡ ಮರಿಬಾರದು. ಅದಕ್ಕಾಗಿ ಒಂದು ಮಗು ತೊಟ್ಟದಾಗ ತೂಗಿದ ಗುರುಸಿದ್ಧಮ್ಮರ ಮಗು ಜಗತ್ತಿನ ಲೋಕ ವಿಖ್ಯಾತ ಸಿದ್ಧಲಿಂಗ ಜಗತ್ತುಗಳಾಗ್ಯಾರ. ಅದರಂಗ ತೊಟ್ಟಿಯೊಳಗ ತೂಗಿದಂತ ಮಗು ಅಪ ನೀನಂತನಾಗಿ ಹುಟ್ಟಿದರು ಜಗತ್ತಿನ ಅಂತರಿಗೆ ನೀನು ಬೆಳಕಾಗುವಂತ ಆ ತಾಯಿ ತೂಗಿದ್ರು. ಆ ತಾಯಿ ತೂಗಿದ ಮಗು, ಆ ಮಗು ಏನಾಗೈತಿ ಅಂತ ಕೇಳ್ತಿದ್ರ ಗದಗಿನ ಗಾನಯೋಗಿ ಶಿವಗೆ ಪುಟ್ಟರಾಜ ಗವಾಯಿಗಳಾಗ್ಯಾರ. ಅಪ್ಪ ಈ ಜಗತ್ತಿನೊಳಗ ನಿನಗೆ ನೀರಿಲ್ಲದಿದ್ರೆ ಏನಾಯ್ತು, ಈ ಭಾಗದ ರೈತರಿಗೆ ನೀನು ಬದುಕನ್ನು ಹಸಿರಾಗಿಸುವನು. ಅವರು ಸರ್ವ ವಿಶೇಷರೇನಾದ್ರು ಅಂತಕ್ಕಂಥ ಜೋಗುಳದ ಹಾಡುಗಳನ್ನ ಹಾಡಿ ಮಕ್ಕಳ
ಮಕ್ಕಳಿಗೆ ಸಂಸ್ಕಾರದ ಶೈಲಿಯನ್ನ ಸಾಗಿಸ್ತಕ್ಕಂಥ ನೀವೆಲ್ಲ ತಾಯಂದರು ಶರಣರು ನಾಳೆಯಿಂದ ಹೆಚ್ಚಿನ ಸಂಖ್ಯೆಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತಕ್ಕಂಥ ಮಾತುಗಳನ್ನು ಈ ಪ್ರಸಂಗದಲ್ಲಿ ತಿಳಿಸಿ ಇವತ್ತು ಬಂದವರು ತಪ್ಪಿಸ್ಬೇಡ್ರಿ. 2 ಸಾರಿ ಜೋರಾದ ಚಪ್ಪಾಳೆಗಳನ್ನು ತಟ್ಟ್ರಿ.